ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪಾವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಹಬ್ಬ ಊರಲ್ಲಿ, ಹಾಗಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ತಮ್ಲೈನಲ್ಲಿ ನೋಡಿರ್ತೀರಾ, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಯಾವ್ಯಾವುದು ಪ್ರೈವೇಟಲ್ಲಿ ಸಿಗುತ್ತೆ, ಯಾವ್ಯಾವುದು ಗೌರ್ಮೆಂಟಲ್ಲಿ ಸಿಗುತ್ತೆ ಅಂತ. ಹಳ್ಳಿಗಳ ಕಡೆ ಹೇಗೆ ಅಂತಂದರೆ ಆಲ್ಮೋಸ್ಟ್ ಗೌರ್ಮೆಂಟ್ ಅಲ್ಲಿ ಹಾಕ್ಸೋ ವ್ಯಾಕ್ಸಿನ್ಸೇ ಲಾಸ್ಟ್ ಮಾಡ್ತಾರೆ. ಪ್ರೈವೇಟ್ ವ್ಯಾಕ್ಸಿನ್ಸ್ ಯಾವುದು ಹಾಕ್ಸಲ್ಲ. ಯಾಕೆಂದರೆ ನಮ್ಮ ಮಕ್ಳಿಗೆ ಹಾಕ್ಸಿರೋದು ನಾವು ಅದೇನೆ, ನಮ್ಮ ಮಕ್ಳಿಗೆ ಹಾಕ್ಸೋದು ನಾವು ಅದೇ ವ್ಯಾಕ್ಸಿನ್, ಅದು ಬಿಟ್ಟು ಬೇರೆ ವ್ಯಾಕ್ಸಿನ್ ಯಾವುದೂ ಹಾಕ್ಸಲ್ಲ ಅಂತ ಅಂದ್ಬಿಟ್ಟು ಅವ್ರೊಂದು ಮೈಂಡಲ್ಲಿ ಸೆಟ್ಟಾಗಿ ಹೋಗಿರ್ತಾರೆ. ಬಟ್ ಆದರೆ ವ್ಯಾಕ್ಸಿನ್ಸ್, ಪ್ರೈವೇಟ್ ವ್ಯಾಕ್ಸಿನ್ ಹಾಕ್ಸಿದ್ರು ತುಂಬ ಒಳ್ಳೆಯದು. ಯಾಕೆ ಅಂದರೆ ಇವಾಗ ಗೌರ್ಮೆಂಟ್ ಇವಾಗ ಯಾವ್ಯಾವುದು ಆಗುತ್ತೋ, ಅಂದರೆ ಯಾವ್ಯಾವುದು ಎಮರ್ಜೆನ್ಸಿ ಅಂದರೆ ಬೇಕೇ ಬೇಕು ಕಂಪಲ್ಸರಿ ಅನ್ನೋ ವ್ಯಾಕ್ಸಿನ್ಸು WHO ಏನು ಹೇಳಿರುತ್ತೆ, ಅವ್ರಿಗೊಂದು ಸ್ಕೆಡ್ಯೂಲ್ ಕೊಟ್ಟಿರುತ್ತೆ, ಆ ವ್ಯಾಕ್ಸಿನ್ಸ್ ಮಾತ್ರ ಕಂಪಲ್ಸರಿ ಪ್ರೊವೈಡ್ ಮಾಡುತ್ತೆ ಮಕ್ಕಳಿಗೆ. ಬಟ್ ಪ್ರೈವೇಟ್ ವ್ಯಾಕ್ಸಿನ್ಸ್ ಏನು ಅಂತ ಅಂದರೆ ಹಾಕ್ಸಿದ್ರೆ ಬೆಟರ್, ಒಳ್ಳೆಯದು ಕೂಡ. 1500 2000 ಅದು ಬಜೆಟ್ ಮೇಲೆ ಇರುತ್ತೆ. ಬಟ್ ನಮ್ಮ ಕೈಲಾದಷ್ಟು ನಮ್ಮ ಬಜೆಟ್ಗೆ ಎಷ್ಟಾಗುತ್ತೆ ಆ ವ್ಯಾಕ್ಸಿನ್ ಹಾಕ್ಸಿದ್ರೆ ತುಂಬ ಒಳ್ಳೆಯದು. ಗೌರ್ಮೆಂಟಿಂದ ಹೆಪಟೈಟಿಸ್ ಬಿ ಆಗಿರ್ಬೋದು, ತುಂಬ ವ್ಯಾಕ್ಸಿನ್ಸ್ ಇದ್ದಾವೆ. BCG ತುಂಬ ವ್ಯಾಕ್ಸಿನ್ಸ್ ಗೌರ್ಮೆಂಟಿಂದ ಪ್ರೊವೈಡ್ ಮಾಡುತ್ತೆ. ಹುಟ್ಟಿದ ತಕ್ಷಣ 2 ವ್ಯಾಕ್ಸಿನ್ ಹಾಕ್ತಾರೆ, BCG, ಹೆಪಟೈಟಿಸ್ ಬಿ. ಅದಾದಮೇಲೆ 1.5 ಮಂತ್, 2.5 ಮಂತ್, 3.5 ಮಂತ್, 9 ಮಂತ್, 1.5 ವರ್ಷ, 1.5 ಇಯರ್ಸ್ ಆ್ಯಂಡ್ 5 ಇಯರ್ಸ್, ಈ ಥರ ವ್ಯಾಕ್ಸಿನ್ ಸ್ಕೆಡ್ಯೂಲ್ ಗೌರ್ಮೆಂಟಲ್ಲಿ ಹೋಗುತ್ತೆ. ಪ್ರೈವೇಟಲ್ಲಿ ಮಧ್ಯ ವ್ಯಾಕ್ಸಿನ್ಸ್ ಬರುತ್ತೆ. ಲೈಕ್ ಟೈಫಾಯ್ಡ್ ವ್ಯಾಕ್ಸಿನ್ಸ್, ಚಿಕನ್ ಪಾಕ್ಸ್, ಸರ್ವೈಕಲ್ ಕ್ಯಾನ್ಸರ್ದು ಹೆಣ್ಮಕ್ಳಿಗೆ ವ್ಯಾಕ್ಸಿನು 9 ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ. 9 ಇಯರ್ಸ್ ಆದಮೇಲೆ ಮಕ್ಳಿಗೆ ಹಾಕಿಸ್ಬೇಕು. ಅದಂತೂ ಹಾಕ್ಸೋದು ತುಂಬ ಒಳ್ಳೆಯದು. ಬಿಕಾಸ್ ಏನಕ್ಕೆ ಅಂದರೆ WHO ಪ್ರಕಾರ ಎಷ್ಟು ಒಂದು 40 to 50% ಹೆಣ್ಮಕ್ಳಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗ್ತಿದೆ ಅನ್ನೋದು ಇತ್ತು ಒಂದು 4-5 ಇಯರ್ಸ್ ಬ್ಯಾಕ್. ಈ ವ್ಯಾಕ್ಸಿನ್ ಬಂದಮೇಲೆ ಎಷ್ಟೋ ಸ್ಟಾಪ್ ಆಗಿದೆ, ಎಷ್ಟೋ ಕಡಿಮೆ ಆಗಿದೆ ಅಂತಿದೆ. ಯಾರ್ಯಾರು ಆಲ್ಮೋಸ್ಟ್ 9 ಇಯರ್ಸ್ ತುಂಬಿರೋಂಥ ಹೆಣ್ಮಕ್ಳು ನಿಮಗಿದ್ದಾರೆ, ದಯವಿಟ್ಟು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ವ್ಯಾಕ್ಸಿನ್ನ ಹಾಕಿ. ಅದ್ರದ್ದು ವ್ಯಾಕ್ಸಿನ್ ಇದೆ, ಆ ವ್ಯಾಕ್ಸಿನ್ನ ಹಾಕಿಸಿ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೂ ಸಿಗುತ್ತೆ, ಕೇಳಿದ್ರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹಾಕ್ಕೊಡ್ತಾರೆ. ಎಲ್ಲಿ ಗೈನಕಾಲಜಿಸ್ಟ್ ಇರ್ತಾರೆ ಅಲ್ಲಿ ಕರ್ಕೊಂಡೋದ್ರೆ ಅವ್ರು ಸಜೆಸ್ಟ್ ಮಾಡಿ ನಿಮಗೆ ಬರ್ಕೊಡ್ತಾರೆ ವ್ಯಾಕ್ಸಿನ್ನ. ಅದನ್ನು ಮೆಡಿಕಲಲ್ಲಿ ತೊಗೊಬಂದು ಹಾಕಿಸಿ. 9 ಇಯರ್ಸ್ ಕಂಪ್ಲೀಟ್ ಆದ ಹೆಣ್ಮಕ್ಳಿಗೆ, ಇದು ಹುಟ್ಟಿದಂಥ ಮಕ್ಕಳಿಗೆ ಪ್ರೈವೇಟಲ್ಲಿ ಸಿಗೋವಂಥ ವ್ಯಾಕ್ಸಿನ್ಸ್ ಟೈಫಾಯ್ಡ್, ಚಿಕನ್ ಪಾಕ್ಸ್ ಆ್ಯಂಡ್ ನಿಮೋನಿಯಾದು ಮತ್ತು ಇನ್ಫ್ಲೂಯೆನ್ಸಾ ಸಮಥಿಂಗ್ ಇನ್ನೊಂದು ತುಂಬ ವ್ಯಾಕ್ಸಿನ್ಸ್ ಇದ್ದಾವೆ. ಅದ್ರದ್ದು ಒಂದು ಸ್ಕೆಡ್ಯೂಲ್ನೇ ಕೊಡ್ತಾರೆ. ಬ್ಯಾಂಗ್ಳೂರ್ ಆಗಿದ್ದರೆ Cloud9 ಆಗಲಿ, ಮದರ್ಹುಡ್ ಆಗಲಿ, ಇಲ್ಲೆಲ್ಲ ಆಲ್ಮೋಸ್ಟ್ ಈ ಥರ ಇದನ್ನಂತೂ ಸಜೆಸ್ಟ್ ಮಾಡ್ತಾರೆ. ವ್ಯಾಕ್ಸಿನ್ಸ್ ಪ್ರೈವೇಟಲ್ಲಿ ಸಿಗೋವಂಥ ವ್ಯಾಕ್ಸಿನ್ಸ್ನ ಹಾಕಿಸಿ ಅಂತ ಅಂದ್ಬಿಟ್ಟು. ನಿಮ್ಮ ಬಜೆಟ್ಗೆ ಅನುಕೂಲ ಆದರೆ ಪ್ರೈವೇಟಲ್ಲಿ ಸಿಗೋದನ್ನು ಹಾಕಿಸಿ. ಯಾಕೆ ಅಂತಂದರೆ ಮುಂದೊಂದು ದಿನ ಗೌರ್ಮೆಂಟ್ ಆ ವ್ಯಾಕ್ಸಿನ್ಸ್ನು ಪ್ರೊವೈಡ್ ಮಾಡ್ಬೋದು, ಆ ವ್ಯಾಕ್ಸಿನ್ಸು ಹಾಕ್ಬೋದು, ಹಾಕೋಣ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಡಿಸೈಡ್ ಮಾಡಿದಾಗ ಆಲ್ರೆಡಿ ನಿಮ್ಮ ಮಕ್ಕಳು ದೊಡ್ಡವರಾಗಿ ಹೋಗಿರ್ತಾರೆ, ಆವಾಗ ವ್ಯಾಕ್ಸಿನ್ ಹಾಕ್ಸೋಕ್ಕಾಗಲ್ಲ. ಅದ್ರ ಬದಲು ಇವಾಗಲೇ ವ್ಯಾಕ್ಸಿನ್ಸ್ ಹಾಕ್ಸಿದ್ರೆ ಆವಾಗ ಫೀಲ್ ಆಗೋಲ್ಲ. ಯಾಕೆಂದರೆ ನಾನು ಆ ವ್ಯಾಕ್ಸಿನ್ ಹಾಕಿಸ್ಲಿಲ್ಲ, ಇವಾಗ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಿದೆ ಅಂತ. ಗೌರ್ಮೆಂಟ್ ತನ್ನ ಕೈ ಅಂದರೆ WHO ಪ್ರಕಾರ ವ್ಯಾಕ್ಸಿನ್ಸ್ನ ಪ್ರೊವೈಡ್ ಮಾಡ್ತಿದೆ. ಹೀಗೆ ನನ್ನ ಮಕ್ಕಳಿಗೆ 1.5 ಇಯರ್ಸ್ದು ನಾನು ಇಲ್ಲಿ ಹಸ್ಬೆಂಡ್ ಮನೇಲಿದ್ದೆ. ಅವಾಗ ನಾನು 9 ಮಂತ್ಸ್ವರೆಗೂ ಅಮ್ಮ ಮನೇಲೇ ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸಿದ್ದು ಮಕ್ಕಳಿಗೆ. 1 ಇಯರ್ ಅಮ್ಮ ಮನೇಲಿದ್ದೆ. ಆಫ್ಟರ್ 1 ಇಯರ್ ಆದಮೇಲೆ ಹಸ್ಬೆಂಡ್ ಮನೆಗೆ ಬಂದೆ. 1.5 ವರ್ಷದ ಇಂಜೆಕ್ಷನ್ಸ್ನ ಕೇರ್ಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸೋಕೆ ಹೋದಾಗ ಅಲ್ಲಿ ಹೇಳಿದ್ದು ಒಂದು ವ್ಯಾಕ್ಸಿನ್ ಮಿಸ್ ಆಗಿದೆ ಮೈಸೂರು ಡಿಸ್ಟಿಕ್ಗೆ, ಅದು ಸಪ್ಲೈ ಇಲ್ಲ. ಅದು ಮೆದುಳು ಜ್ವರದ್ದು ಅದು ವ್ಯಾಕ್ಸಿನ್ನು, ಅದು ಮೈಸೂರು ಡಿಸ್ಟಿಕ್ಕಿಗೆ ಸಪ್ಲೈ ಇಲ್ಲ. ಹಾಗಾಗಿ ಇವಾಗ 1.5 ವರ್ಷಕ್ಕೆ ಒಂದು ವ್ಯಾಕ್ಸಿನ್ ಹಾಕಿರ್ತೀವಿ. ನೀವು 1.5 ವರ್ಷ ಆದಮೇಲೆ ಅಂದರೆ 1 ತಿಂಗಳು ಬಿಟ್ಟು ಪುನಃ ಬನ್ನಿ ಇದೇ ಡೇಟ್ಗೆ, ಆವಾಗ ಇನ್ನೊಂದು ವ್ಯಾಕ್ಸಿನ್ ಹಾಕ್ತೀವಿ. 2 ಡೋಸ್ ಹಾಕಬೇಕದು, 2 ಟೈಮ್ ಹಾಕಬೇಕು. ಇವಾಗ 1 ಡೋಸ್ ಹಾಕಿರ್ತೀವಿ, ಇನ್ನು 1 ತಿಂಗಳಾದಮೇಲೆ ಬನ್ನಿ ಇನ್ನೊಂದು ಡೋಸ್ ಹಾಕ್ತೀವಿ ಅಂತ ಹೇಳಿದರು. ಹಾಗೆ ಹೋಗಿ ಹಾಕ್ಸಿದ್ವಿ ಕೂಡ. ನೋಡಿ, ಈ ಥರ ಮಧ್ಯದಲ್ಲಿ ಮಿಸ್ ಆಗೋಗುತ್ತೆ. ಅವರು ನಮ್ಗೆ ಹೇಳಿರಲಿಲ್ಲ ಈ ಥರ ಇಲ್ಲ ಅದು ಹಾಕಿಸ್ಕೊಳ್ಳಿ ಅಂತ. ಇಲ್ಲಿ ಹೋಗಿ ತಾಯಿ ಕಾರ್ಡ್ ನೋಡಿದ್ಮೇಲೆ ಅವ್ರು ಹೇಳಿದ್ದು ನಮಗೆ ಈ ಥರ ವ್ಯಾಕ್ಸಿನ್ ಇಲ್ಲ, ಅದನ್ನು ಹಾಕಿಸ್ಕೊಳ್ಳಿ ಅಂತ. ಅವ್ರು ಹೇಳಿದ್ದಕ್ಕೆ ಹೇಗೋ ನನ್ನ ಮಕ್ಳಿಗೆ ಸಿಕ್ತು. ಬಟ್ ಈಗ ಅಲ್ಲೇ ಹಾಕಿರುವಂಥ ಎಷ್ಟೋ ಮಕ್ಕಳಿಗೆ ಮೆದುಳು ಜ್ವರದ ವ್ಯಾಕ್ಸಿನ್ನೇ ಹಾಕಿಲ್ಲ.
ಈ ಥರ ಆಗುತ್ತೆ. ದಯವಿಟ್ಟು ಅಂದರೆ ತಾಯಿ ಕಾರ್ಡಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ವ್ಯಾಕ್ಸಿನ್ ಕಾರ್ಡ್ ಇರುತ್ತೆ, ಆ ಕಾರ್ಡಲ್ಲಿ ಯಾವ್ಯಾವ್ದು ಇಂಜೆಕ್ಷನ್ಸ್ ಆಗಿದೆ ಯಾವ್ಯಾವ್ದು ಆಗಿಲ್ಲ ಅಂತ ಅಂದ್ಬಿಟ್ಟು. ಬೇರೆ ಇಲ್ಲಿ ಬಂದಾಗ ನನಗೆ ಗೊತ್ತಾಗಿತ್ತು. ಥ್ಯಾಂಕ್ ಗಾಡ್ ಅವರಿಗೆ ಮೆದುಳು ಜ್ವರದ್ದು 2 ವ್ಯಾಕ್ಸಿನ್ನು ನಾನು ಹಾಕಿಸ್ದೆ ಪ್ರೈವೇಟಿಂದ. ನಿಮೋನಿಯಾದು, ಟೈಫಾಯ್ಡ್ದು, ಚಿಕನ್ ಪಾಕ್ಸ್ದು 3 ಹಾಕ್ಸಿದ್ದೀನಿ ನಾನು. ಪ್ರೈವೇಟ್ದು 3 ಹಾಕ್ಸಿದ್ದೀನಿ. ಮಕ್ಕಳು ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಿದ್ರು, ಅವ್ರನ್ನ ಸಜೆಷನ್ ತೊಗೊಂಡೆ ನಾನು 3 ವ್ಯಾಕ್ಸಿನ್ ಹಾಕಿಸ್ದೆ. 9 ಇಯರ್ಸ್ ಆದಮೇಲೆ ನನ್ನ ಮಗಳಿಗೆ ಅದೊಂದು ವ್ಯಾಕ್ಸಿನ್ ಹಾಕಿಸ್ಬೇಕು. ಇನ್ನು 5 ಇಯರ್ಸ್ದು ಸ್ಕೂಲಲ್ಲೇ ಹಾಕ್ತಾರೆ ಅನಿಸುತ್ತೆ. ವ್ಯಾಕ್ಸಿನ್ಸ್ ಆಲ್ಮೋಸ್ಟು ಯಾವುದು ಕೂಡ ಮಿಸ್ ಮಾಡಬೇಡಿ. ಮತ್ತು ವ್ಯಾಕ್ಸಿನ್ ಆದಷ್ಟು ಮಕ್ಕಳಿಗೆ ಸಿಗಬೇಕು. ಏಕೆಂದರೆ ಅವ್ರ ಬಾಲ್ಯದಲ್ಲಿ ಅವ್ರ ಫುಡ್ ಹೇಗೆ ನ್ಯೂಟ್ರಿಷನ್ ಇರುವಂಥ ಫುಡ್ಡನ್ನ ಹೇಗೆ ತೊಗೊಳ್ತಾರೋ ಹಾಗೆ ವ್ಯಾಕ್ಸಿನ್ನು ಅಷ್ಟೇ ಮಕ್ಕಳು ದೇಹಕ್ಕಾಗಲಿ ಅವ್ರ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟು. ಇದೊಂದನ್ನು ನೋಡ್ಕೊಳ್ಳಿ. ನನಗಿದನ್ನೇ ಮಾಡಬೇಕು ಅಂತ ತುಂಬ ದಿನದಿಂದ ಅನಿಸಿತ್ತು, ವ್ಯಾಕ್ಸಿನ್ ಬಗ್ಗೆ ಒಂದು ವೀಡಿಯೋನ, ಹಾಗಾಗಿ ಮಾಡಿದೆ. ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ, ತುಂಬ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಥ್ಯಾಂಕ್ ಯು ಸೋ ಮಚ್.